ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮೆಂತ್ಯ ಸೊಪ್ಪಿನ ಪರೋಟ. ಧನಿಯಾ ಪುಡಿ, ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟು ರೆಡಿಯಾಗಿದೆ ನೋಡಿ. ಚಪಾತಿ ಯಾವ ಥರ ಲಟ್ಟಿಸ್ತೀವೋ ಆ ಥರ ಲಟ್ಟಿಸ್ಕೋಬೇಕು. ಭಾಳ ತೆಳುವೂ ಅಲ್ಲ. ಈಗ ನಿಮ್ಮ ಮುಂದೆ ರುಚಿಕರ ಹಾಗೂ ಆರೋಗ್ಯಕರವಾದ ಮೆಂತ್ಯ ಪರೋಟ ರೆಡಿಯಾಗಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮೆಂತ್ಯ ಪರೋಟ. ಅಂದರೆ ಮೆಂತ್ಯ ಕಾಳಲ್ಲ, ಮೆಂತ್ಯ ಸೊಪ್ಪಿನ ಪರೋಟ. ಬನ್ನಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣವಾ. ಮೊದಲು ಮೆಂತ್ಯ ಸೊಪ್ಪು, ಇದನ್ನು ನಾನು ಸಣ್ಣಗೆ ಹೆಚ್ಚಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ ಪುಡಿ, ಖಾರದ ಪುಡಿ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಜೀರಿಗೆ, ಗೋಧಿ ಹಿಟ್ಟು, ಎಣ್ಣೆ ಹಾಗೂ ನೀರು. ಈಗ ಈ ಹಿಟ್ಟಿಗೆ ಈಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಇದು ಹಾಕಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈಗ ಈ ಚಪಾತಿ ಹಿಟ್ಟು ರೆಡಿಯಾಗಿದೆ ನೋಡಿ. ಚಪಾತಿ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಚಪಾತಿಯ ಉಂಡೆಯ ನಾವು ಹೇಗೆ ಮಾಡ್ತೀವೋ ಅದೇ ಥರ ಇದರದ್ದು ಸಹಿತ ಚಪಾತಿಯ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ಮೊದಲು ಈಗ ಈ ಉಂಡೆಗಳನ್ನು ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವೋ ಆ ಥರ ಲಟ್ಟಿಸ್ಕೋಬೇಕು. ಭಾಳ ತೆಳುವೂ ಅಲ್ಲ, ಭಾಳ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು. ಯಾಕೆಂದ್ರೆ ತಿನ್ನೋಕ್ಕೆ ಸ್ವಲ್ಪ ರುಚಿ ಅನಿಸುತ್ತೆ. ಅವಾಗ ನಮ್ಮ ಹಂಚು ಕಾದಿದೆ. ಈಗ ಇದು ಮೀಡಿಯಮ್ ಆಗಿ ನಾವು ಲಟ್ಟಿಸಿ ಕಾದ ಹಂಚಿನ ಮೇಲೆ ಈ ಪರೋಟವನ್ನು ಹಾಕೋಣ. ಈ ಥರ ಮಾಡಿ ಈ ಥರ ಕ್ಲೀನಾಗಿ ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು. ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ರುಚಿಕರವಾಗಿರುತ್ತೆ ಬಾಯಿಗೆ. ಈ ಥರ ಸ್ವಲ್ಪ ಬ್ರೌನ್ ಆಗಿದೆ ನೋಡಿರಿ, ಈ ಥರ ಆಗಬೇಕು. ನೀವು ಬೇಗನೆ ಸ್ವಲ್ಪ ರೋಸ್ಟಾಗಿ ಮಾಡ್ಕೋಬೋದು, ನೀವು ತಿನ್ನೋರ ಮೇಲೆ ಡಿಪೆಂಡು. ಈ ಥರದ್ದು ಸ್ವಲ್ಪ ಸಾಫ್ಟು, ಸ್ವಲ್ಪ ಕ್ರಿಸ್ಪಿ ಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ನಾವು ಬ್ರೌನ್ ಮಾಡ್ಕೋಬೋದು ನೋಡಿ. ಈಗ ನಿಮ್ಮ ಮುಂದೆ ಮೆಂತ್ಯ ಪರೋಟ ರೆಡಿಯಾಗಿದೆ. ಈಗ ನಿಮ್ಮ ಮುಂದೆ ರುಚಿಕರ ಹಾಗೂ ಆರೋಗ್ಯಕರವಾದ ಮೆಂತ್ಯ ಪರೋಟ ರೆಡಿಯಾಗಿದೆ. ಒಂದು ನಿಮಿಷ. ಸೂಪರ್ ಆಗಿದೆ. ಉಪ್ಪು, ಖಾರ ತುಂಬ ಟೇಸ್ಟಿಯಾಗಿದೆ. ನೀವು ಮನೇಲಿ ಮಾಡಿ ಹಾಗೂ ಹೇಗಿದೆ ಅಂತಂದು ನನಗೆ ಕಮೆಂಟ್ಸಲ್ಲಿ ಹೇಳಿ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.